ಓಂ ನಿಶುಸೀದ ಗಣಪತೆ ಗಣೇಶುತ್ವಾ ಮಾಹುರ್ವಿಪ್ರಥಮಂ ಕವೀನಾಂ ನರುತೆ ತ್ವತ್ಕ್ರಿಯತೆ ಕಿಂಚನಾರೆ ಮಹಾಮರ್ಕಂ ಮಘವಂ ಚಿತ್ರಮರ್ಚ ತತ್ಪುರುಷಾಯ ವಿದ್ಮಹೇ ಸುವರ್ಣಪಕ್ಷಾಯ ಧೀಮಹಿ ತನ್ನೋ ಗರುಡಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಡಿಸೆಂಬರ್ ತಿಂಗಳ ಕುಂಭರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ವಿಶೇಷವಾದಂಥ ವಿಚಾರ ಏನಪ್ಪ ಅಂತಂದರೆ, ಗುರುಬಲ ಅನ್ನುವಂಥದ್ದು ಹೊಟ್ಟೋಗಿತ್ತು, ನಿಮಗೆ ತಾತ್ಕಾಲಿಕವಾಗಿ ಇರಲಿಲ್ಲ. ಉದಾಹರಣೆಗೆ ಅಕ್ಟೋಬರ್ 18ಕ್ಕೆ ಗುರುಬಲ ಹೋಯಿತು ಅಂತ ಹೇಳಿದ್ದೆ ನಾನು. ಡಿಸೆಂಬರ್ 5ಕ್ಕೆ ಬಂದುಬಿಡುತ್ತೆ ಮತ್ತೆ. ಈಗ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ನಾವು ಮಾಡ್ತಾ ಇದ್ದೀವಿ. ಈ ಒಂದು ತಾತ್ಕಾಲಿಕವಾಗಿ ಗುರುಬಲ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ನಿಮಗೇನೇನು ಕೆಟ್ಟದ್ದಾಯಿತು ಒಳ್ಳೆಯದಾಯಿತು ಅಂತ ಒಂದು ನೋಟ್ ಮಾಡಿ ಇಟ್ಟುಕೊಳ್ಳಿ. ಬರೋ ವರ್ಷ ಜೂನ್ 2ನೇ ತಾರೀಕಿದೆಯಾ, 2026 ಜೂನ್ 2ಕ್ಕೆ ನಿಮಗೆ ಗುರುಬಲ ಹೋಗುತ್ತೆ. ಅವಾಗ ಮತ್ತಿರಲ್ಲ, ಒಂದು ವರ್ಷಕ್ಕಿರಲ್ಲ ನಿಮಗೆ. ಅವಾಗ ಯಾವ್ಯಾವ ವಿಚಾರದಲ್ಲಿ ನಾವು ಜಾಗರೂಕತರಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಎಲ್ಲ ಮಾಹಿತಿನ ಈಗಲೇ ನಿಮ್ಗೆ ತಿಳ್ಕೊಬೋದು. ಹಾಗಾಗಿ ಡಿಸೆಂಬರ್ 5ನೇ ತಾರೀಕಿನವರೆಗೂ ಏನು ಒಳ್ಳೇದಾಯಿತು ಕೆಟ್ಟದಾಯಿತು ನೋಟ್ ಡೌನ್ ಮಾಡಿಕೊಳ್ಳಿ. ಬಟ್ ಚಿಂತೆ ಇಲ್ಲ, ಡಿಸೆಂಬರ್ 5ಕ್ಕೆ ಮತ್ತೆ ಗುರುಬಲ ಬಂದುಬಿಡ್ತು. ಕುಂಭರಾಶಿಯವರಿಗೆ ಭಯ ಪಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಇದಾಗೆ ಕಂಟಿನ್ಯೂ ಆಗುತ್ತೆ ಒಂದು 6 ತಿಂಗಳಿಗೆ, ಏನೂ ಭಯ ಇಲ್ಲ. ಪಂಚಮ ಸ್ಥಾನದಲ್ಲಿ ಗುರು ಇದ್ದಾರೆ. ಕುಂಭರಾಶಿಗೆ ಬೇರೆ ರಾಶಿಯವರಿಗಿಂತ ಗುರುಬಲ ಯಾಕಷ್ಟು ಇಂಪಾರ್ಟೆಂಟು ಅಂತಂದರೆ, ನಾನು ನಿಮ್ಮ ಮುಂದೆ ಸೂಕ್ಷ್ಮ ಹೇಳ್ತೀನಿ ಕೇಳಿ. ಕುಂಭರಾಶಿಯವರಿಗೆ ಧನಸ್ಥಾನ ಅಂದರೆ ಹಣ, ಕುಟುಂಬ ಸ್ಥಾನ ಅಂದರೆ ನಿಮ್ಮ ಕುಟುಂಬದ ಪ್ರೀತಿ ಬಾಂಧವ್ಯ ಮತ್ತು ಜನ, ವಾಕ್ಸ್ಥಾನ ನಿಮ್ಮ ಮಾತಿಗೆ ಅಧಿಪತಿ, ಪ್ರಾರಂಭಿಕ ವಿದ್ಯೆ ಅಂದರೆ ಸ್ಟಾರ್ಟಿಂಗ್ ಟೈಮ್ ವಿದ್ಯೆ ಇದೆಯಲ್ಲ, ಒಂದು ಅಪ್ ಟು SSLCವರೆಗೂ ಈ ವಿದ್ಯೆ ಇಷ್ಟಕ್ಕೆ, ಹಾಗೂ 11ನೇ ಮನೆ ಲಾಭಸ್ಥಾನ, ನಿಮಗೆ ಬರಬೇಕಾಗಿರ್ತಕ್ಕಂಥ ಲಾಭಗಳು, ಇಷ್ಟನ್ನು ನಿಮಗೆ ಕೊಡಬೇಕು ಅಂತಂದರೆ ಅದು ಗುರುನೇ ಕೊಡಬೇಕ್ರಿ. ಅದೇ ಕುಂಭರಾಶಿಯವರ ಸ್ಪೆಷಾಲಿಟಿ. ಕುಂಭರಾಶಿಗೆ ಅಧಿಪತಿ ಶನಿ, ಆದರೆ ಇದೆಲ್ಲ ಕೊಡಬೇಕಂದ್ರೆ ಗುರು. ಹಾಗಾಗಿ ನಿಮಗೆ ಗುರುಬಲ ಬಹಳ ಮುಖ್ಯ. ಡಿಸೆಂಬರ್ 5ಕ್ಕೆ ಮತ್ತೆ ಪುನಃ ಗುರುಬಲ ಪ್ರಾರಂಭ ಆಗೋಗುತ್ತೆ. ತಾತ್ಕಾಲಿಕ ಗುರುಬಲ ದೋಷ ನಿವೃತ್ತಿ ಆಗಿಬಿಡುತ್ತೆ. ನೆಟ್ಟು ಉಸಿರು ಬಿಡ್ಬೋದು, ಏನೂ ತೊಂದರೆ ಇಲ್ಲ, ಭಯ ಪಡೋಂಥ ಅವಶ್ಯಕತೆ ಇಲ್ಲ. ಅಲ್ಲಿಗೆ ಕುಂಭರಾಶಿಯವರಿಗೆ ಇದೊಂದು ಮೇಜರ್ ಪ್ಲಸ್ ಪಾಯಿಂಟ್. ಏನು, ಮತ್ತೆ ಗುರುಬಲ ಬಂದಿತ್ತು. ಎರಡನೇದಾಗಿ ಶನಿ, ಅಂತ್ಯ ಶನಿ ಪ್ರಭಾವದಲ್ಲಿದ್ದೀರಾ. ಶನಿ ಬಿಟ್ಟು ಹೋಗ್ಬೇಕಾದ್ರೆ ಕೊಟ್ಟು ಹೋಗಬೇಕು, ಅದೆಲ್ಲರಿಗೂ ಗೊತ್ತಿರೋ ಮಾಹಿತಿನೇ. ಅಂತ್ಯ ಶನಿ ನಿಮಗೆ ಮೊಣಕಾಲಿಂದ ಕೆಳಗಡೆಗೆ ಶನಿ ಇಳಿತಾ ಇದೆ, ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಶನಿ ನಿಮಗೆ ಒಳ್ಳೆ ಫಲವನ್ನೇ ಕೊಡ್ತಾರೆ. ಬಿಕಾಸ್ ಅವರು 2ನೇ ಮನೆಯಲ್ಲಿದ್ದಾರೆ. ನಿಮ್ಮ ರಾಶಿಯಾಧಿಪತಿ ಕಣ್ರಿ ಅವರು, ನಿಮ್ಮ ರಾಶಿಯಾಧಿಪತಿ 2ನೇ ಮನೆಯಲ್ಲಿದ್ದಾರೆ. ಹಾಗಾಗಿ ಗುರು ಸಪೋರ್ಟ್ ಜೊತೆಗೆ ಶನಿನೂ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. 7.5 ಇದೆಲ್ಲ ಗುರುಗಳೇ, 7.5 ಇದ್ರೂ ಸಪೋರ್ಟ್ ಮಾಡಬೇಕು. ಯಾಕಂದರೆ ನಿಮ್ಮ ರಾಶಿಯಾಧಿಪತಿ, ನಿಮ್ಮಪ್ಪ ನಿಮಗೆ ಸಪೋರ್ಟ್ ಮಾಡದೆ ಬೇರೆ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾರ. ಮೊದಲು ತನ್ನ ಸ್ವಂತ ಮಗನಿಗೆ ಸಪೋರ್ಟ್ ಮಾಡ್ತಾರೆ, ಆಮೇಲೆ ಬೇರೆಯವರು ಸಪೋರ್ಟ್ ಮಾಡೋದು. ಹಾಗಾಗಿ ನೀವು ಸ್ವಂತ ಮನೆ, ಸ್ವಂತ ಮಗ ಇದ್ದಾಗೆ ಕುಂಭರಾಶಿಯವರು ಶನಿಗೆ ಚಿಂತೆ ಮಾಡೋದು ಬೇಡ. ಹಾಗಾಗಿ ಶನಿ ಗುರು ಕ್ಲಿಯರ್ ಆಯ್ತಲ್ಲ. ಇನ್ನು ನೋಡಿ, ವೃಶ್ಚಿಕ ರಾಶಿಗೆ ಬುಧ ಪ್ರವೇಶ ಆಗ್ತಾ ಇದ್ದಾರೆ. ಅಂದರೆ ಕುಂಭರಾಶಿಯವರಿಗೆ ಯಾವ ಥರ ಫಲ? ಕುಂಭರಾಶಿಗೆ ದಶಮ ಸ್ಥಾನ. ಬುಧ 5ನೇ ತಾರೀಕು ಗುರು ಚೇಂಜ್ ಆದರೆ 6ನೇ ತಾರೀಕಿಗೆ ಬುಧ ಚೇಂಜ್ ಆಗ್ತಾರೆ. 10ನೇ ಮನೆಗೆ ಬಂದು ಕೂತ್ಕೋತಾರೆ. ಅವರು ನಿಮಗೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಹಾಗೂ ಅದೃಷ್ಟ ಸ್ಥಾನಾಧಿಪತಿ. ಅವರು 10ನೇ ಮನೆಗೆ ಬರ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ಈ ತಿಂಗಳು ಮೋಸ ಹೋಗುವ ಸಾಧ್ಯತೆ ಇರುತ್ತೆ. ಅದು ಹಣದಿಂದ ಆಗ್ಬೋದು, ವಸ್ತುವಿಂದ ಆಗ್ಬೋದು, ಪ್ರೀತಿಯಿಂದ ಆಗ್ಬೋದು, ಬಾಂಧವ್ಯಗಳಿಂದ ಆಗ್ಬೋದು, ಯಾವುದೋ ಒಂದು ರೂಪದಲ್ಲಿ ಮೋಸ ಹೋಗುವ ಸಾಧ್ಯತೆ. ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು, ಎಚ್ಚರವಾಗಿರಬೇಕು ಅನ್ನುವಂಥದ್ದು ಒಂದು ಸಂದೇಶ ಅಥವಾ ಮಾಹಿತಿ. ಬುಧನಿಗೆ ಏನಾದರೂ ಪರಿಹಾರ ಮಾಡಬೇಕಾ? ಇಲ್ಲ, ಈ ತಿಂಗಳು ಪೂರ್ತಿ ಅಲ್ಲೇ ಇರ್ತಾರೆ. 10ನೇ ಮನೇಲಿ ಇರ್ತಾರೆ, ಶತ್ರು ಮನೇಲಿ ಇರ್ತಾರೆ. ಯಾವ ಪರಿಹಾರ ಮಾಡಿದ್ರು ಏನೂ ಉಪಯೋಗ ಇಲ್ಲ. ಏನಪ್ಪ ಅಂದರೆ ಧನುರ್ಮಾಸ ಪೂಜೆ 16ನೇ ತಾರೀಕು ಶುರುವಾಗುತ್ತೆ. 16ನೇ ತಾರೀಕು ಆದಮೇಲೆ ವಿಷ್ಣು ದೇವಸ್ಥಾನಕ್ಕೆ ಹೋಗ್ತಾ ಇದ್ರೆ ಸ್ವಲ್ಪ ಬುಧನಿಂದ ಬರ್ಬೋದು ಅಂತ ನೆಗೆಟಿವ್ಸ್ ಇದ್ದರೆ ಅದೊಂದು ಸ್ವಲ್ಪ ಕಡಿಮೆ ಆಗ್ಬೋದು. 0 ಅಂತೂ ಆಗಲ್ಲ. ಇನ್ನು ನೋಡಿ, ಬುಧ ಚೇಂಜ್ ಆಯಿತು, ಅವ್ರ ಪೂರ್ವ ಪುಣ್ಯ ಸ್ಥಾನ ಆಗ ಅದೃಷ್ಟ ಸ್ಥಾನಕ್ಕೆ ಅಧಿಪತಿ. ಓಕೆ, ಬುಧ ಚೆನ್ನಾಗಿಲ್ಲ. ಆದರೆ ನಿಮಗೆ 11ನೇ ಮನೆಯಲ್ಲಿ 3 ಗ್ರಹ ಕೂತ್ಕೊಳ್ತಾರೆ. ಒಂದು ಕುಜ, ಇನ್ನೊಂದು ರವಿ, ಇನ್ನೊಂದು ಶುಕ್ರ. ಎಷ್ಟು ಅದ್ಭುತವಾಗಿದೆ ನೋಡಿ. ನಿಮಗೆ ದಶಮ ಸ್ಥಾನಾಧಿಪತಿ ಹಾಗೂ ತೃತೀಯ ಸ್ಥಾನಾಧಿಪತಿ ಆಗಿರತಕ್ಕಂಥ ಕುಜ ಲಾಭಸ್ಥಾನಕ್ಕೆ ಬರ್ತಾರೆ. ಕುಜ ಲಾಭಸ್ಥಾನಕ್ಕೆ ಬಂದಾಗ ಏನೇನು ಫಲ? ಭೂಮಿಯಿಂದ ಅದ್ಭುತ,
ವ್ಯವಸಾಯ ಮಾಡುವಂಥವ್ರಿಗೆ ತುಂಬ ಉತ್ತಮ. ಮನೆ ಕಟ್ತಾ ಇದ್ರೆ ಅಭಿವೃದ್ಧಿ, ಭೂಮಿಯ ಬೆಲೆ ಗಗನಕ್ಕೆ ಇರುತ್ತೆ. ನಿಮಗೆ ಭೂಮಿ ನಿಮಗೆ ಸಪೋರ್ಟ್ ಕೊಡುತ್ತೆ, ಸೆಕ್ಯೂರ್ ಮಾಡುತ್ತೆ, ಸೇಫ್ಟಿ ಮಾಡುತ್ತೆ. ಭೂಮಿನೇ ನಿಮ್ಮ ಜೀವನವನ್ನು ಕೊಡುತ್ತೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಿಗೂ ಕೂಡ ಕುಂಭರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಈ ತಿಂಗಳು. ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಧೈರ್ಯ ಸ್ಥಾನಾಧಿಪತಿ ಕೂಡ ಹೌದು, ಧೈರ್ಯವನ್ನು ಕೊಡ್ತಾರೆ. ದಶಮ ಸ್ಥಾನಾಧಿಪತಿ ಹೌದು, ಜಾಬಲ್ಲಿ ಸ್ಟ್ರಾಂಗ್ ಮಾಡ್ತಾರೆ. ಲಾಭ ಸ್ಥಾನದಲ್ಲಿದ್ದಾರೆ. ಯಾವಾಗ ಬರ್ತಾರೆ? 7ನೇ ತಾರೀಕು ಕುಜ ನಿಮಗೆ ಲಾಭ ಸ್ಥಾನಕ್ಕೆ ಬರ್ತಾರೆ. 7ನೇ ತಾರೀಕುವರೆಗೂ ಚೆನ್ನಾಗಿಲ್ವ ಗುರುಗಳು ಅಂದರೆ 7ನೇ ತಾರೀಕುವರೆಗೂ ಸ್ವಂತ ಮನೇಲಿರ್ತಾರೆ ಸ್ವಕ್ಷೇತ್ರದಲ್ಲಿ. ಅವಾಗೇನಾಯಿತು? ಸ್ವಕ್ಷೇತ್ರದಲ್ಲಿ ದಶಮ ಸ್ಥಾನ 10ನೇ ಮನೆ, ಅದೊಂದು ಮೇಜರ್ ಪಾಸಿಟಿವ್ ಆಯಿತು. ಪಾಸಿಟಿವ್ ಯಾವತ್ತು ನಾವು ಯುಟಿಲೈಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸರಿ, ಹಾಗಾದ್ರೆ ಅದು ಒಂದೇ ಗ್ರಹನ? ಜೊತೆಗೆ ನೋಡಿ 15ನೇ ತಾರೀಕು ರವಿ ಅಂದರೆ ಸೂರ್ಯ ನಿಮಗೆ ಸಪ್ತಮ ಸ್ಥಾನಾಧಿಪತಿ ಲಾಭ ಸ್ಥಾನಕ್ಕೆ ಬರ್ತಾರೆ. ಈ ತಿಂಗಳು ಯಾವುದೂ ಶುಭ ಕಾರ್ಯ ಮಾಡೋಂಗಿಲ್ಲ ಧನುರ್ಮಾಸದಲ್ಲಿ. ಆದರೆ ಸಪ್ತಮ ಸ್ಥಾನಾಧಿಪತಿ ಲಾಭ ಸ್ಥಾನಕ್ಕೆ ಬರ್ತಾರೆ ಸೂರ್ಯ ಅಂದರೆ ಇಮಿಡಿಯೇಟಾಗಿ ಹುಡುಗ ಸೆಟ್ ಆಗಿಬಿಡೋದು, ಹುಡುಗಿ ಸೆಟ್ ಆಗಿಬಿಡೋದು, ಮಾತುಕತೆ ಮಾಡಿಬಿಡೋದು, ಅಥವಾ ನೆಕ್ಸ್ಟ್ ಸ್ಟೆಪ್ಪಿಗೆ ಮೂವ್ ಮಾಡಿಬಿಡೋದು. ಆಯ್ತು, ಇನ್ನೊಂದು ತಿಂಗಳು ತಾನೆ, ಸಂಕ್ರಾಂತಿ ಆಗೋಗ್ಲಿ, ಅದಾದಮೇಲೆ ಇಮಿಡಿಯೇಟಾಗಿ ಮುಹೂರ್ತ ಇಟ್ಬಿಡೋಣ, ಫೆಬ್ರವರಿలో ಮದುವೆಯಲ್ಲೋ ಮಾರ್ಚಲ್ಲೋ ಮದುವೆ ಮಾಡ್ಬಿಡೋಣ. ಈ ಥರ ದಿಢೀರ್ ಅಂತ ಪಾಸಿಟಿವ್ಸನ್ನು ಕೊಡುವಂಥ ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡಿಬಿಡುತ್ತೆ ನಿಮಗೆ. ಹಾಗಾಗಿ ಸಪ್ತಮ ಸ್ಥಾನಾಧಿಪತಿ ನಿಮಗೆ ಲಾಭದಲ್ಲಿರ್ತಕ್ಕಂಥದ್ದು ಉತ್ತಮ ಫಲ. ಜೊತೆಗೆ ಇನ್ನೊಂದು ಶುಭ ಏನಪ್ಪ ಅಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅವ್ರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ 15 ಡಿಸೆಂಬರ್ ಆದಮೇಲೆ. ಅದೊಂದು ನಮಗೆ ಪ್ಲಸ್ ಪಾಯಿಂಟ್ ಅಂತ ತಗೊಳ್ಬೋದು. ಇನ್ನು ಶುಕ್ರ ಏನು ಮಿಗಿಲಾಗಿಲ್ಲ, ಸುಖ ಸ್ಥಾನಾಧಿಪತಿ ಹಾಗೂ ಭಾಗ್ಯಸ್ಥಾನಾಧಿಪತಿ ಆಗಿರತಕ್ಕಂಥ ಶುಕ್ರ ಅವರೂ ಲಾಭಸ್ಥಾನಕ್ಕೆ ಬಂದುಬಿಡ್ತಾರೆ 20ನೇ ತಾರೀಕು. ಶುಕ್ರ ವಿವಾಹಕಾರಕ, ಅಂದಕ್ಕೆ ಕಾರಕ, ಸಿನಿಮಾಗೆ ಕಾರಕ. ಶುಕ್ರನ ಪೋರ್ಟ್ಫೋಲಿಯೋಸ್ ಏನಿದೆಯೋ ಎಲ್ಲ ಆಕ್ಟಿವೇಟ್ ಆಗಿಬಿಡುತ್ತೆ. ನಿಮಗೆ ಸುಖ ಅಭಿವೃದ್ಧಿ ಜಾಸ್ತಿ ಆಗಿಬಿಡುತ್ತೆ. ಭಾಗ್ಯಗಳು ನಿಮ್ಮನ್ನು ಉತ್ಪತ್ತಿ ಮಾಡ್ಕೊಂಬರಕ್ಕೆ ಶುರು ಆಗುತ್ತೆ. ಬರೋದನ್ನೆಲ್ಲ ಸ್ವಾಗತಿಸ್ತಾ ಇರಬೇಕು. ನೀವು ಯಾವುದನ್ನು ಬೇಡ ಅನ್ನಂಗಿಲ್ಲ. ನೋಡಿ, ನಾನೊಂದು ಹೇಳ್ತೀನಿ, ನೀವೊಂದು 100 ಗ್ರಾಮಷ್ಟು ಅಕ್ಕಿಯನ್ನು ಕುಕ್ಕರಲ್ಲಿ ಇಟ್ಟು ಊಟ ಮಾಡುವಂಥ ಅಷ್ಟು ಹೊಟ್ಟೆ ನಿಮಗಿದೆ ಅಂದರೆ ನೀವು ಅಂಗಡಿಗೆ ಹೋಗಿ ಕೇವಲ 100 ಗ್ರಾಮ್ ಅಕ್ಕಿ ತರೋದಿಲ್ಲ. ನೀವು 10 kgನೋ 20 kgನೋ ತರ್ತಿರೋ ಒಂದು ತಿಂಗಳಿಗೆ ಆಗಬೇಕು ಅಂತ. ಅರ್ಥ ಆಯ್ತಾ? ಭಗವಂತ ನಿಮಗೆ ಪ್ರತಿ ತಿಂಗಳು ಕೊಡೋದಿರಲಿ, ಈ ವರ್ಷ ಪೂರ್ತಿ ನಿಮಗೊಂದು 30 ವರ್ಷಕ್ಕಾಗಷ್ಟು ಕೊಡ್ತೀನಪ್ಪ ಅಂತ ಕೊಡ್ತಾ ಇದ್ರಿ. ನೀವೆಲ್ಲನೂ ಸ್ವೀಕಾರ ಮಾಡಬೇಕು ಹೊರತು ಬೇಡ ಅನ್ನಂಗಿಲ್ಲ. ಅದಕ್ಕೆ ನೀವು ರೆಡಿ ಮಾಡ್ಕೋಬೇಕು. ಇಲಿ ಬಂದು ಕಸದೇ ಇದ್ದಂಗೆ ಸೇಫ್ಟಿ ಮಾಡಬೇಕು, ಮಳೆ ನೀರಿಗೆ ನೆನೆದೇ ಇದ್ದಂಗೆ ಕ್ರಿಯೇಟ್ ಮಾಡಬೇಕು, ಹುಳ ಹುಟ್ಟೆ ಬರದೇ ಇದ್ದಂಗೆ ನೋಡ್ಕೋಬೇಕು. ಇದಕ್ಕೆ ನೀವು ಸೇಫ್ಟಿ ಮಾಡಬೇಕು. ಬಟ್ ಭಗವಂತ ಕೊಡೋವಂಥ 30 ವರ್ಷಕ್ಕೆ ಸಂಬಂಧಪಟ್ಟಂಥ ಅಕ್ಕಿನ ನೀವು ಬೇಡ ಅನ್ನೋ ಅಧಿಕಾರ ನಿಮಗಿಲ್ಲ. ಬೇಡ ಅಂದರೆ ಮತ್ತೆ ಕೊಡೋಲ್ಲ ಭಗವಂತ. ಮತ್ತೆ ಕೇಳಿದ್ರೆ ಸಿಗೋದಿಲ್ಲ. ಇಲ್ಲ ಭಗವಂತ ನನಗೆ 1 ವರ್ಷಕ್ಕೆ ನನಗೊಂದು 5 ಮೂಟೆ ಕೊಡು, ಬರೋ 1 ವರ್ಷಕ್ಕೆ 5 ಮೂಟೆ ಕೊಡು ಅಂದರೆ ಹಂಗೆ ಕೊಡೋದಿಲ್ಲ. ಅವನ ನಿರ್ಧಾರ ಆಗಿರುತ್ತೆ. ಅದಕ್ಕೆ ಗುರುಗಳು ಬಲ, ಸ್ಥಾನ ಫಲ ಇತ್ಯಾದಿಗಳು ಆಗುವಂಥದ್ದು. ಓವರಾಲ್ ನೋಡಿದಾಗ ಕುಂಭರಾಶಿಯವರಿಗೆ ಈ ತಿಂಗಳು ಯಾವುದು ಪರಿಹಾರಗಳು ಬೇಕಿಲ್ಲ, ತುಂಬ ಅದ್ಭುತವಾಗಿದೆ. ಮೇಲಾಗಿ ಶಿವದೀಪೋತ್ಸವ ಇದೆ 3ನೇ ತಾರೀಕು, ಡಿಸೆಂಬರ್ 3 ತುಂಬ ಚೆನ್ನಾಗಿದೆ. ಡಿಸೆಂಬರ್ 4 ದತ್ತಾತ್ರೇಯರ ಜಯಂತಿ ಇದೆ. ಕಾಲಭೈರವಾಷ್ಟಮಿ 12ನೇ ತಾರೀಕಿದೆ. 16 ಧನುರ್ಮಾಸ ಪ್ರಾರಂಭ, 19 ಕೇತು ಜಯಂತಿ, ಈ 30ನೇ ತಾರೀಕು ವೈಕುಂಠ ಏಕಾದಶಿ. ಇದೆಲ್ಲ ಈ ತಿಂಗಳ ವಿಶೇಷ ಕಾರ್ಯಕ್ರಮ. ಕುಂಭರಾಶಿಯವರು ಏನು ಭಯ ಪಡೋಂಗಿಲ್ಲ. ಡಿಸೆಂಬರ್ 5 ನಂತರ ತುಂಬ ಚೆನ್ನಾಗಿದೆ. ಮುಂದುವರಿದೆ, ರೊಟೀನ್ ಲೈಫನ್ನು ಪ್ರಾರಂಭ ಮಾಡಿ. ಬಟ್ ಈ 48 ದಿನಗಳ ಕಾಲ ಹೇಗಿತ್ತು, ನೆಗೆಟಿವ್ ಪಾಸಿಟಿವ್ ಅಂತೆಲ್ಲ ಡೈರಿಲಿ ನೋಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ನೀವು ಇಟ್ಕೊಂಡಿರ್ಬೇಕು. ಯಾಕೆಂದರೆ ಜೂನ್ 2ನೇ ತಾರೀಕು 2026ಕ್ಕೆ ನಿಮಗೆ ಗುರುಬಲ ಹೋಗುತ್ತೆ ಕುಂಭರಾಶಿಯವರಿಗೆ. ಅಲ್ಲ ಗುರುಗಳೇ, ಇವಾಗ ತಾನೇ ತಾತ್ಕಾಲಿಕ ಹೋಯಿತು, ಮತ್ತೆ ಗುರುಬಲ ಬಂತು ಅಂದ್ರಿ, ಈಗ ಮತ್ತೆ ಗುರುಬಲ ಹೋಗುತ್ತೆ ಅಂತೀರಾ. ಇದೇ ಇನ್ನು 6 ತಿಂಗಳು ಆದಮೇಲೆ ಕತೆ ಕಣ್ರಿ. ನಿಮ್ಗೆ ಯಾವುದಕ್ಕೂ ಎಚ್ಚೆತ್ತವಾಗಿ ತಿಳಿಸಿರ್ತೀನಿ ನಾನು. ಡಿಸೆಂಬರಲ್ಲಿ 5ನೇ ತಾರೀಕು ಮತ್ತೆ ಗುರುಬಲ ಬಂದರೂ ಕೂಡ 2026 ಜೂನ್ 2ನೇ ತಾರೀಕಿಗೆ ಗುರುಬಲ ಹೊಟ್ಟೋಗುತ್ತೆ. ಹೊಟ್ಟೋದ್ರೆ ಮತ್ತು ಗುರು ನಿಮಗೆ ಸಪೋರ್ಟ್ ಮಾಡೋದಿಲ್ಲ. ಅವಾಗ ನಿಮ್ಮ ಮೂಲ ಜಾತಕದ ಸಪೋರ್ಟು ಬೇಕಾಗುತ್ತೆ. ಅದಲ್ಲದೆ ಗುರುಶಾಂತಿ ಮಹಾಯಾಗಗಳನ್ನು ಮಾಡ್ತಾ ಇರ್ತಾರೆ, ಎಲ್ಲ ಕಡೆ ಮಾಡ್ತಾ ಇರ್ತಾರೆ. ನಿಮಗೆ ನಿಮ್ಮೂರು ಸುತ್ತಮುತ್ತ ನಿಮ್ಮ ಗ್ರಾಮಗಳಲ್ಲಿ ಮಠ ಮಂದಿರ ಮಾನ್ಯಗಳಲ್ಲೆಲ್ಲ ಮಾಡ್ತಾ ಇರ್ತಾರೆ. ಎಲ್ಲ ಕಡೆನೂ ಗುರುಶಾಂತಿ ಮಹಾಯಾಗ ಮಾಡ್ತಾರೆ. ಒಂದು 500 1000ನೋ 2000ನೋ ಎಷ್ಟೋ ಒಂದು ಅಮೌಂಟನ್ನು ಫಿಕ್ಸ್ ಮಾಡಿರ್ತಾರೆ. ಅದನ್ನು ಅಮೌಂಟ್ ಪೇ ಮಾಡಿಬಿಟ್ಟು ನೀವು ಪೂಜೆಯನ್ನು ಮಾಡಿಸ್ಕೊಂಡು ಗುರುಶಾಂತಿ ಮಹಾಯಾಗ ಕಂಪಲ್ಸರಿ ಮ್ಯಾಂಡೇಟರಿಯಾಗಿ ಕುಂಭರಾಶಿಯವರು ಮಾಡಿಸ್ಕೊಳ್ಳೇಬೇಕು. ಇನ್ ಕೇಸ್ ಎಲ್ಲೂ ನಿಮ್ಗೆ ಅನುಕೂಲ ಆಗಲಿಲ್ಲ ಅಂದರೆ ನಾನು ನಿಮ್ಮ ಸಹಕಾರದೊಂದಿಗೆ ಜೂನ್ 2ನೇ ತಾರೀಕು ಗುರುಶಾಂತಿ ಮಹಾಯಾಗ 1 ಲಕ್ಷ ಸ್ವಾಹಾಕಾರದ ಮಹಾಯಾಗ ಮಾಡ್ತಾ ಇದ್ದೀನಿ. ಇದರಲ್ಲೇ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನಾದಿ ಪಂಚರುದ್ರಮುಖ ಹೋಮ, ಗಣಪತಿ, ನವಗ್ರಹ, ಮೃತ್ಯುಂಜಯ, ಆಯುರ್ ನಕ್ಷತ್ರ ಸಹಿತವಾಗಿ ಮಹಾಲಕ್ಷ್ಮಿ ಕಮಲ ಪುಷ್ಪ ಯಾಗ ಇತ್ಯಾದಿಗಳನ್ನು ಮಾಡ್ತಾ ಇದ್ದೇನೆ.
ಇದೇ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸೂರು ರೋಡ್ಗೆ ಹೋಗಬೇಕಾದ್ರೆ ಅತ್ತಿಬೆಲೆ ಅನ್ನುವಂಥ ಜಾಗದಲ್ಲಿ ಒಂದು 2 ಕಿಲೋಮೀಟರ್ ದೂರದಲ್ಲಿ ಅದ್ಭುತವಾದ ಕ್ಷೇತ್ರ ರಾಜರಾಜೇಶ್ವರಿ ಹಾಗೂ ಶನೈಶ್ಚರ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದ ಪುಣ್ಯಕ್ಷೇತ್ರದಲ್ಲಿ ಈ ಒಂದು ಮಹಾ ಕಾರ್ಯಕ್ರಮವನ್ನು ಮಾಡಲಾಗಿದೆ, ಅದನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಮಹಾಯಾಗಕ್ಕೆ ನೀವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಾಲ್ಗೊಳ್ಬೋದು, ಡೈರೆಕ್ಟಾಗಿ ಬರ್ಬೋದು, ದೇವರ ದರ್ಶನ ಮಾಡ್ಬೋದು, ಪ್ರಸಾದ ಸ್ವೀಕಾರ ಮಾಡ್ಬೋದು, ಆ ಯಾಗಕ್ಕೆ ಪಾಲ್ಗೊಳ್ಬೋದು, ಅಲ್ಲಿ ಊಟ ಅನ್ನದಾನ ಪ್ರಸಾದ ಇರುತ್ತೆ, ಸ್ವೀಕಾರ ಮಾಡ್ಬೋದು, ಎಲ್ಲ ಮಾಡ್ಬೋದು. ಇಲ್ಲ ನಾನು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಒಬ್ಬರಿಗೆ 1,001 ರೂಪಾಯಿ ಚಾರ್ಜ್ ಆಗುತ್ತೆ. ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಹಿತವಾಗಿ ನಿಮ್ಮ ಪರ್ಮನೆಂಟ್ ಕ್ಲಿಯರ್ ಅಡ್ರೆಸ್ಸನ್ನು, ಪೋಸ್ಟಲ್ ಅಡ್ರೆಸ್ಸನ್ನು ನೀವು ಡೀಟೇಲ್ಸ್ ಕೊಡಬೇಕಾಗತ್ತೆ. ಒಬ್ಬರಿಗೆ 1,001 ರೂಪಾಯಿ ಪೇ ಮಾಡಬೇಕಾಗತ್ತೆ. 8431384001 ಈ ನಂಬರಿಂದ ಮಾತ್ರ ರಿಜಿಸ್ಟ್ರೇಷನ್ ಪ್ರಾಸೆಸ್ ಆಗುತ್ತೆ, ಬಿಟ್ಟರೆ ಬೇರೆ ಯಾವುದೇ ನಂಬರಿಂದನೂ ರಿಜಿಸ್ಟ್ರೇಷನ್ ಆಗೋದಿಲ್ಲ. ಬೇರೆ ಯಾವ ನಂಬರ್ಗೂ ಅವಕಾಶವನ್ನು ಕೊಟ್ಟಿಲ್ಲ. ಈ ನಂಬರ್ಗೆ ಫೋನ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೋಬೇಕು. ಕೇವಲ 1,000 ಜನಕ್ಕೆ ಮಾತ್ರ ಅವಕಾಶ, ಅದಕ್ಕಿಂತ ಹೆಚ್ಚು ಜನಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಹೋದ ಸಲ ಶನಿಶಾಂತಿಯ ಮಹಾಯಾಗ ಮಾಡಿದಾಗ ಸುಮಾರು ಜನ ಆಗೋಗಿ ನಮಗೆ ಪ್ರಸಾದಗಳು ಕಳ್ಸೋಕ್ಕಾಗದೆ ಭಾಳ ಕಷ್ಟ ಆಯಿತು. ಆ ಥರ ಆಗೋದು ಬೇಡ. 1000 ಜನಕ್ಕೆ ಮಾತ್ರ ಅವಕಾಶ. ಅದಕ್ಕೆ ಮೇಲೆ ಬಟ್ಟವ್ರಿಗೆ ಸೀದಾ ಬರಬೇಕು, ದರ್ಶನ ಮಾಡ್ಕೊಂಡು ಪ್ರಸಾದ ತೊಗೊಂಡು ಹೋಗ್ಬೇಕು ಹೊರತು ಯಾರಿಗೂ ಕೂಡ ನಿಮಗೆ ಕರುಂಗಲಿ ಮಾಲಾ ಪ್ರಸಾದ ಸಿಗಲ್ಲ. ಈ 1,000 ಜನಕ್ಕೆ ಮಾತ್ರ ಶಿವ ಗುರು ಸಂಕೇತವಾಗಿರ್ತಕ್ಕಂಥ ನೆಗೆಟಿವ್ ಎನರ್ಜಿನ ದೂರ ಮಾಡಿ ಪಾಸಿಟಿವ್ ಎನರ್ಜಿನ ಇನ್ಕ್ರೀಸ್ ಮಾಡುವಂತಹ ಕರುಂಗಲಿ ಮಾಲವನ್ನು ಪೂಜೆಗೆ ಇಟ್ಟು ಪೂಜೆಯನ್ನು ಮಾಡಿ ಹೋಮವನ್ನು ಮಾಡಿ ಒರಿಜಿನಲ್ ಸರ್ಟಿಫಿಕೇಟು ಅಕ್ಷತೆ ಸಮೇತವಾಗಿ ಪೋಸ್ಟ್ ಆಫೀಸ್ ಮುಖಾಂತರ ನಿಮ್ಮ ಮನೆಗೆ ಕೊರಿಯರಲ್ಲಿ ಬರುತ್ತೆ. ಆ ಪ್ರಸಾದನ ಸ್ವೀಕಾರ ಮಾಡಿ ಕರುಂಗಲಿ ಮಾಲೆ ಹಾಕ್ಕೊಂಡು ನೀವು ಆ ಗುರುಶಾಂತಿ ಮಹಾಯಾಗದ ಫಲವನ್ನು ಅನುಭವಿಸ್ಬೋದು. ಈ ಒಂದು ಮಹಾಯಾಗದ ಲೊಕೇಶನು ಇತ್ಯಾದಿಗಳೆಲ್ಲ ಏಪ್ರಿಲ್ ಮೇ ತಿಂಗಳು ಮಾಸ ಭವಿಷ್ಯ ಮಾಡಬೇಕಾದ್ರೆ ಹಾಕಿರ್ತೀನಿ. ಖಂಡಿತ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ದುಡ್ಡು ಕೊಟ್ಟವರೇ ಅಂತಲ್ಲ, ಕೊಡದೇ ಇದ್ದವರು ಪಾರ್ಟಿಸಿಪೇಟ್ ಮಾಡ್ಬೋದು. ಎಲ್ಲರೂ ಬಂದು ದೇವರ ದರ್ಶನ ಮಾಡಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ. ಇದು ನಾನು ಮಾಡ್ತಾ ಇರ್ತಕ್ಕಂಥ ಮಹಾಯಾಗ ಅಲ್ಲ, ನಿಮ್ಮೆಲ್ಲರ ಸಹಕಾರದಿಂದ ಮಾಡ್ತಾ ಇರ್ತಕ್ಕಂಥ ಮಹಾಯಾಗ. ಖಂಡಿತವಾಗಲೂ ಬಂದು ದೇವರ ದರ್ಶನ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿ. ನೋಡಿದ್ರಲ್ಲ, ಕುಂಭರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಯಾವುದೇ ಟೆನ್ಷನ್ ಇಲ್ಲ, ಯಾವುದೇ ನೆಗೆಟಿವ್ ಇಲ್ಲ, ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ, ಭಗವಂತನ ಆಶೀರ್ವಾದ ನಿಮಗೆಲ್ಲವೂ ಅನುಕೂಲ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.